ಹಾಯ್ ಹಲೋ ನಮಸ್ಕಾರ. ಅನು ಇಷ್ಟಾರ್ಟ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಇವತ್ತೇನಪ್ಪ ವಿಶೇಷ ಈ ವಿಡಿಯೋನಲ್ಲಿ ಅಂದ್ಕೊಂಡ್ರೆ ವಿಶೇಷನೇ ಅದೇ ಶ್ರೀ ಕಟೀಲು ದುರ್ಗಾ ಪರಮೇಶ್ವರಿ ಟೆಂಪಲ್ನ ತೋರಿಸ್ತಿದ್ದೀನಿ. ಇದು ನನ್ನ ಇಷ್ಟ ದೇವತೆ. ಈ ದೇವತೆಗೆ ಮಲ್ಲಿಗೆ ಹೂವು ಅಂದರೆ ತುಂಬಾ ಇಷ್ಟ. ಸೊ ನಾವು ಮಲ್ಲಿಗೆ ಹೂವು ದಾರ ತಗೊಂಡೋಗೋಣ ಅಂತೇಳಿ ಬಂದ್ವಿ. ಈ ದುರ್ಗಾ ಪರಮೇಶ್ವರಿ ನೆಲೆ ನಿಂತಿರೋದು ಕಟೀಲ್ನಲ್ಲಿ. ಕಟೀಲ್ ಎಲ್ಲಿ ಬರುತ್ತೆ ಅಂದರೆ ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮತ್ತು ಕಿನ್ನಿಗೋಳಿ ಮಧ್ಯೆ ಬರುತ್ತೆ. ಪೂಜೆಗಾರ ತಗೊಂಡು ಜೊತೆಗೆ ಬ್ರೇಕ್ಫಾಸ್ಟ್ನೆಲ್ಲ ಒಂದೊಂದು ಪ್ಲೇಟ್ ಪಾರ್ಸಲ್ ತೊಗೊಂಡ್ವಿ. ಮಂಗಳೂರು ಡಿಶಸ್ ಅಂದರೆ ನನಗೆ, ನನ್ನ ಮನೆಯವ್ರಿಗೆ, ನನ್ನ ಮಗನಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಎಲ್ಲ ಒಂದೊಂದು ಪ್ಲೇಟ್ನ ಪಾರ್ಸಲ್ ತೊಗೊಂಡು ನಾವು ಮತ್ತೆ ಟೆಂಪಲ್ ಕಡೆಗೆ ಹೋದ್ವಿ. ನನಗಂತೂ ನೇಚರ್ ಅಂದರೆ ತುಂಬಾ ಇಷ್ಟ. ಅದರಲ್ಲೂ ನೇಚರಲ್ಲಿ ಟ್ರಾವೆಲಿಂಗ್ ಮಾಡೋದಂದ್ರೆ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಈ ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ. ನೀವು ನೋಡಿ, ತುಂಬಾ ಚೆನ್ನಾಗಿದೆ. ರೋಡೇ ಚೆಂದ ಅಲ್ಲ. ಮತ್ತು ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ಕೌಂಟರ್ನಲ್ಲಿ ಎಲ್ಲ ಅರ್ಚನೆದು ಟಿಕೆಟ್ಸ್ಗಳೆಲ್ಲ ಕೊಡ್ತಿರ್ತಾರೆ, ತಗೋಬೇಕು. ಯಾವ್ಯಾವ ಪೂಜೆಗೆ ಎಷ್ಟೆಷ್ಟು ಅಂತೇಳಿ ಇಲ್ಲಿ ಬೋರ್ಡಲ್ಲಿ ಬರೆದಿರ್ತಾರೆ. ಸೊ ನಿಮಗೂ ತೋರಿಸಿದ್ದೀನಿ. ನೀವು ಒಂದು ಸಲ ಪಾಸ್ ಮಾಡಿಬಿಟ್ಟು ನೋಡ್ಕೋಬೋದು. ನಾವೊಂದು ಕುಂಕುಮಾರ್ಚನೆ ಟಿಕೆಟ್ ತಗೊಂಡು ಹೊರಟ್ವಿ. ಈಗ ರಕ್ತೇಶ್ವರಿ ಇರೋ ಜಾಗ ತೋರಿಸ್ತೀನಿ. ಇದು ರಕ್ತೇಶ್ವರಿ ಬಂದಿರೋ ಜಾಗ. ರಕ್ತೇಶ್ವರಿ ಅಂದರೆ ಬೇರೆ ಯಾರೂ ಅಲ್ಲ, ಕಟೀಲು ದುರ್ಗಾ ಪರಮೇಶ್ವರಿನೇ. ಈ ಬಂಡೆ ಮಧ್ಯದಲ್ಲಿ ಕಟೀಲು ದುರ್ಗಾ ಪರಮೇಶ್ವರಿ ದುಂಬಿ ರೂಪದಲ್ಲಿ ಇರ್ತಾರೆ. ಯಾಕೆ ಅಂದರೆ ರಾಕ್ಷಸನ ಸಂಹಾರ ಮಾಡಬೇಕು ಅಂತ. ಮುಂದೆ ಈ ಕಥೆನ ನಾನು ಇನ್ನೊಂದು ಸಲ ನಿಮ್ಗೆ ಹೇಳ್ತೀನಿ. ಆ ಬಂಡೆ ಮಧ್ಯದಿಂದ ಬಂದಿರಲಾಗಿ ಆ ಬಂಡೆ ಸೀಳಿದೆ ನೋಡಿ. ಒಂದು ಸಲ ಪಾಸ್ ಮಾಡಿಬಿಟ್ಟು ನೋಡಿ. ಆ ಬಂಡೆ ಸೀಳಿದೆ. ಆ ಬಂಡೆ ಮಧ್ಯದಿಂದ ಕಟೀಲು ದುರ್ಗಾ ಪರಮೇಶ್ವರಿ ದುಂಬಿ ರೂಪದಿಂದ ಹೊರಗೆ ಬಂದಿರೋದು. ಇದು ನಂದಿನಿ ನದಿ. ಈ ನಂದಿನಿ ನದಿ ಮಧ್ಯಭಾಗದಲ್ಲೇ ಕಟೀಲು ದುರ್ಗಾ ಪರಮೇಶ್ವರಿ ನೆಲೆಯಾಗಿರೋದು. ಇಲ್ಲಿ ಗೋಶಾಲೆ ಇದೆ. ನೀವೇನಾದರೂ ಹಸುಗಳಿಗೆ ಏನಾದರೂ ದಾನ ಮಾಡಬೇಕು ಅಂತ ಇದ್ದರೆ, ಇಲ್ಲಾಂದ್ರೆ ಹಸುಗಳಿಗೆ ನಿಮಗೆ ಏನಾದರೂ ಕೊಡಬೇಕು ಅನಿಸಿದ್ರೆ ಇಲ್ಲಿ ಕೊಡ್ಬೋದು. ವೀಡಿಯೋಸ್ ಎಲ್ಲ ಮಾಡೋಂಗೆ ಇರಲಿಲ್ಲ ಟೆಂಪಲ್ನಲ್ಲಿ. ಆದರೂ ನಿಮಗೆ ತೋರಿಸ್ಬೇಕು ಅಂತೇಳಿ, ನನ್ನ ಇಚ್ಛೆ ದೇವತೆ ದೇವಸ್ಥಾನನ ನಿಮಗೆಲ್ಲರಿಗೂ ತೋರಿಸ್ಬೇಕು ಅಂತೇಳಿ ನಾನು ವೀಡಿಯೋ ಮಾಡಿಬಿಟ್ಟಿದ್ದೀನಿ. ನೀವೆಲ್ಲ ನೋಡಿ, ನನ್ನ ಚಾನಲ್ಗೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ವಿಡಿಯೋನ ಹೆಚ್ಚೆಚ್ಚು ಜನಗಳಿಗೆ ಶೇರ್ ಮಾಡಿ. ಇದು ಚಿನ್ನದ ತೇರು. ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾಗಾರಾಧನೆ ತುಂಬಾ ಶ್ರೇಷ್ಠ. ಪ್ರತಿಯೊಬ್ಬರು ನಾಗಾರಾಧನೆ ಮಾಡ್ತಾರೆ. ಈಗ ಮಳೆಗಾಲ ಆಗಿರೋದ್ರಿಂದ ನಂದಿನಿ ನದಿ ಅಂತೂ ಎಷ್ಟು ಚೆನ್ನಾಗಿ ಹರಿತಿತ್ತು ಅಂದರೆ, ಅದು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಪ್ರತಿ ಸಲ ಬಂದಾಗೂ ಇಲ್ಲಿ ನೀರೇ ಇರ್ತಿರ್ಲಿಲ್ಲ. ಈ ಸಲ ನೀರು ನೋಡಿ ತುಂಬಾ ಖುಷಿ ಆಯಿತು. ಮತ್ತು ಊಟಕ್ಕೆ ನಾವು ಹೋಗ್ಬೇಕಾದ್ರೆ ಪ್ರತಿ ಒಂದೊಂದು ಲೈನಲ್ಲೂ ಅನ್ನದಾನ ಎಷ್ಟು ಒಳ್ಳೆಯದು, ಅನ್ನ ಎಷ್ಟು ಶ್ರೇಷ್ಠ ಅಂತೇಳಿ ಬರೆದಿದ್ದಾರೆ. ಊಟ ಎಲ್ಲ ಮಾಡಿದ್ಮೇಲೆ, ಅಂದರೆ ಪ್ರಸಾದ ಎಲ್ಲ ಸ್ವೀಕರಿಸಿದ ಮೇಲೆ ಆನೆ ನೋಡೋಣ ಅಂತ ಬಂದ್ವಿ. ಇಲ್ಲಿ ನೋಡಿ, ಆನೆಗೇನು ಕಾಲು ಕಟ್ಟಿಲ್ಲ. ಇದು ಗೋಶಾಲ. ಮತ್ತು ಇಲ್ಲಿ ಅಮ್ಮನಿಗೆ ಉಡಿಸಿರುವಂಥ ಸೀರೆನ ಮಾರ್ತಾರೆ. ನಿಮ್ಗೆ ಇಚ್ಛೆ ಇದ್ದರೆ, ನಿಮ್ಗೆ ಇಷ್ಟ ಇದ್ದರೆ ಈ ಸೀರೆನ ತೊಗೊಂಡೋಗ್ಬೋದು. ಮತ್ತು ಅಲ್ಲಿ ಸಿಗುತ್ತೆ, ಕೌಂಟರ್ ನಂಬರ್ 10 ನಿಮಗೆ ಸೀರೆಗಳೆಲ್ಲ ಸಿಗುತ್ತೆ. ನೋಡಿ ಸೆಲೆಕ್ಟ್ ಮಾಡಿಕೊಂಡು ಅದ್ರ ಏನು ಅಮೌಂಟ್ ಇರುತ್ತೆ ಕೊಟ್ಟು ನೀವು ತೊಗೊಂಡೋಗ್ಬೋದು. ಇದನ್ನು ಅಮ್ಮನಿಗೆ ಉಡಿಸಿರೋ ಸೀರೆ. ನಾನು ಒಂದು 5-6 ವರ್ಷದ ಮೊದಲೇ ಒಂದು 15 ಸೀರೆ ತೊಗೊಂಡಿದ್ದೆ. ಹರಾಜು ಆಗ್ತಿದ್ರು ಆವಾಗ ಒಂದು 15 ಸೀರೆ ತೊಗೊಂಡು ಹೊಟ್ಟೋಗಿದೆ ಒಟ್ಟಿಗೆ. ಅದನ್ನು ಎಲ್ಲರಿಗೂ ಒಂದೊಂದು ಕೊಟ್ಟೆ. ಸಂಬಂಧಿಕರುಗಳಿಗೆ, ಅಮ್ಮನಿಗೆ, ಚಿಕ್ಕಮ್ಮನಿಗೆ, ಅವ್ರಿಗೆಲ್ಲ ಒಂದೊಂದು ಸೀರೆ ಕೊಟ್ಟಿದ್ದೆ. ನಾವು ಹೋಗಿದ್ದ ಟೈಮಲ್ಲಿ ಒಂದು 3 ಡೇಸು ಎಕ್ಸಿಬಿಷನ್ ಥರ ಇಟ್ಟಿದ್ರು. ಅದು ಗೋಮೂತ್ರ, ಗೋಮಯ ಅಂದರೆ ಹಸುವಿನಿಂದ ಏನೇನು ಹರ್ಬ್ಸ್ನ ತಯಾರು ಮಾಡಬೇಕು ಅದನ್ನೆಲ್ಲ ಮಾಡಿ ಇಟ್ಟಿದ್ರು. ಇದರಲ್ಲಿ ಒಂದಷ್ಟು ಹರ್ಬ್ಸು ನಾವು ತೊಗೊಂಡಿದ್ದೀವಿ. ಸೋಪು, ಮತ್ತು ತಲೆನೋವುದು ಕ್ರೀಮು, ಕೆಲವೊಂದು ಐಟಮ್ಸ್ನ ನಾವು ತೊಗೊಂಡ್ವಿ.
ಹಸುವಿನಿಂದ ತಯಾರು ಮಾಡಿರುವಂತಹ ಈ ಹರ್ಬ್ಸ್ಗಳನ್ನ ಆನ್ಲೈನಲ್ಲೂ ಸೇಲ್ ಮಾಡ್ತಾರೆ. ನೀವು ಅವ್ರ ನಂಬರ್ ಕೊಟ್ಟಿರ್ತೀನಿ ನಾನು, ನೀವು ಇಷ್ಟ ಇದ್ದರೆ ಪರ್ಚೇಸ್ ಮಾಡ್ಬೋದು. ಈ ಕಟೀಲು ದುರ್ಗಾ ಪರಮೇಶ್ವರಿ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.